ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಬೆಳಿಗ್ಗೆನೆ ಮಮ್ಮಿ ಇಡ್ಲಿ ಮತ್ತು ಚಟ್ನಿ ಮಾಡತ್ತಿದ್ರು ಬೆಳಿಗ್ಗೆ ನಾಷ್ಟಕ್ಕೆ. ಓಕೆ, ಅದೆಲ್ಲ ಆದಮೇಲೆ ಮತ್ತು ಈ ಕಡೆ ನಮ್ಮ ಪಪ್ಪ ಅವರು ಇವತ್ತು ಬುಧವಾರ ಅಲ್ಲ, ಅದಕ್ಕೆ ಅವರು ಸಂತೆ ಎಲ್ಲ ಮಾಡ್ಕೊಂಡು ಬಂದರು. ಈ ಕಡೆ ಬುಧವಾರನೇ ಎಲ್ಲ ಸಂತೆಯೆಲ್ಲ ಆಗಿಬಿಡ್ತೈತಿ. ಎಲ್ಲ ಕಾಯಿಪಲ್ಯ ಅದು ಇದು ಮಾರ್ಕೆಟೆಲ್ಲ ಇರ್ತೈತೆ ಅವತ್ತಿನ ದಿನವೇ. ಮತ್ತು ಅದಾದ್ಮ್ಯಾಗ ಮತ್ತೆ ಬುಧವಾರನೇ ಸಂತೆ ಇರ್ತೈತಿ ಇಲ್ಲಿ. ಓಕೆ, ನಮ್ಮ ಮಮ್ಮಿ ಬಿಸಿ ಬಿಸಿ ಇಡ್ಲಿನ ತೆಗಿಯತ್ತಿದ್ರು. ಎಷ್ಟು ಸಾಫ್ಟಾಗಿದ್ದು ಅಂದ್ರೆ ಒಂಥರ ಮಲ್ಲಿಗೆ ಹೂವು ಥರ ಆಗಿದ್ದು ಇಡ್ಲಿ, ಅಷ್ಟು ಸಾಫ್ಟಾಗಿದ್ದು. ನಮ್ಮ ಮಮ್ಮಿ ಇಡ್ಲಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ಈ ಸಾಂಬಾರು ಅಂದ್ರೆ ಫುಲ್ ಡಿಫ್ರೆಂಟ್ ಬಿಡ್ರಿ. ಇದು ಯಾರೂ ತಿಂದಿರ್ಲಿಕ್ಕಿಲ್ಲ, ಯಾರೂ ಮಾಡಿರ್ಲಿಕ್ಕಿಲ್ಲ ಇಡ್ಲಿ ಒಳಗೆ ಅಂಥೇಳಿ. ನಮ್ದೊಂಥರ ಡಿಫ್ರೆಂಟೇ. ಯಾಕಂದ್ರೆ ನಮ್ಮ ಅಜ್ಜಾರು ಈ ಚಟ್ನಿ ಗಿಟ್ನಿ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಇದು ಸಾಂಬಾರು ಥರ ಸೇಮ್ ಸಾಂಬಾರೇ, ಈ ಶೇಂಗಾ ಸಾಂಬಾರು ಅಂತ ಕರಿತೇವಲ್ಲ, ಆ ಸಾಂಬಾರೇ ನಾವು ಮಾಡ್ತೀವಿ ಇಡ್ಲಿ ಜೊತೆ. ಸಖತ್ತಾಗಿರ್ತೈತಿ. ಒಂದು ಸರಿ ನೀವು ಟ್ರೈ ಮಾಡಿಲ್ಲ ಅಂತಂದ್ರೆ ಟ್ರೈ ಮಾಡಿ ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಾವು ಚಟ್ನಿನೂ ಮಾಡ್ತೀವಿ, ಬಟ್ ಒಂದೊಂದು ಸರಿ ನಮ್ಮ ಅಜ್ಜ ತಿನ್ನಲ್ಲ, ನಮ್ಮ ಪಪ್ಪಾಗೂ ಇಷ್ಟ ಆಗಲ್ಲ ಚಟ್ನಿ. ಅವ್ರಿಗೆ ಈ ಸಾಂಬಾರೇ ಇಷ್ಟ ಆಕೈತಿ ಇಡ್ಲಿ ಒಳಗೆ. ಅದಕ್ಕೆ ನಾವು ಇದನ್ನೇ ಜಾಸ್ತಿ ಮಾಡ್ತೀವಿ. ಅದಕ್ಕೆ ಇವತ್ತು ಇದನ್ನೇ ಮಾಡಿಬಿಟ್ಟಿದ್ದೆ, ಎಲ್ರಿಗೂ ಆಗುತ್ತೆ ಅಂಥೇಳಿ. ನಾನು ಸಾಂಬಾರು ಮಾಡಿದ್ದೆ, ಮಮ್ಮಿ ಇಡ್ಲಿ ಮಾಡಿದರು. ಮತ್ತು ಈ ಕಡೆ ಅವಲಕ್ಕಿನೂ ಮಾಡಿದರು. ಯಾಕಂದ್ರೆ ಒಬ್ಬೊಬ್ಬರು ಇಡ್ಲಿ ತಿನ್ನಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಅವಲಕ್ಕಿನೂ ತಿಂತಾರಂಥೇಳಿ ಅವಲಕ್ಕಿ ಸೂಸ್ಲಾನು ಮಾಡಿದ್ರು. ಓಕೆ, ಮತ್ತು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಓಕೆ, ಈ ಕಡೆ ಉಪ್ಪಿಟ್ಟು ಮಾಡೋದು ಮತ್ತು ಈ ಕಡೆ ಬೇಳೆ ಪಲ್ಯ ಮಾಡತ್ತಿದೆ. ತೊಗರಿ ಬೇಳೆ ಪಲ್ಯ ಇದು ಮಸ್ತಾಗಿರ್ತೈತಿ. ಈ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಕಾಂಬಿನೇಷನ್ಸ್ ಮಸ್ತ್ ಇರ್ತೈತಿ. ನಮ್ಮ ಮಮ್ಮಿ ನೈಟೇ ಇದು ತೊಗರಿಬೇಳೆ ಎಲ್ಲ ತೊಳೆದು ನೆನೆ ಹಾಕಿದ್ರು ಬೇಳೆನ. ಈ ಬೆಳಿಗ್ಗೆ ಅದಕ್ಕೆ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಇದನ್ನೆಲ್ಲ ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಪೌಡರನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು, ಮತ್ತು ಒಂದು ಟೊಮೊಟೊನ ಬೇಳೆ ಒಳಗನೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಓಕೆ, ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳತ್ತೀನಿ. ಈಸಿ ರೆಸಿಪಿ, ಸಿಂಪಲ್ ರೆಸಿಪಿ, ನಿಮಗೆಲ್ರಿಗೂ ಇಷ್ಟ ಆಗ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಮಸ್ತ್ ಇರ್ತೈತಿ. ಯಾರಿಗೆಲ್ಲ ಈ ಥರ ಕಾಳು ಪಲ್ಯ ಎಲ್ಲ ಇಷ್ಟ ಆಕೈತಿ ಅವ್ರಿಗೆ ಖಂಡಿತವಾಗ್ಲೂ ಇಷ್ಟ ಆಕೈತಿ. ಓಕೆ, ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಅದನ್ನ ಇನ್ನೂ ಒಂದು ಸರಿ ಮಿಕ್ಸ್ ಮಾಡ್ತೀನಿ. ಓಕೆ, ಈಗ ಖಾರನ ಹಾಕ್ಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೊಳ್ರಿ. ನಾನಿಲ್ಲಿ ಸ್ವಲ್ಪ ಈ ಖಾರನ ಹಾಕ್ಕೊಳತ್ತೀನಿ, ಕೆಂಪು ಖಾರನ ಹಾಕ್ಕೊಳತ್ತೀನಿ. ಅದಾದಮೇಲೆ ಮತ್ತು ಸ್ವಲ್ಪ ಮಸಾಲೆ ಖಾರನೂ ಹಾಕ್ಕೊಂಡಿನಿ. ಅದೊಂದೆರಡು ಚಮಚ, ಇದೊಂದೆರಡು ಚಮಚ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಅದು ಫ್ರೈ ಆಗಲಿ, ಖಾರದ ಜೊತೆ ಎಲ್ಲ ಈರುಳ್ಳೆಲ್ಲ ಫ್ರೈ ಆಗಲಿ. ಅದಾದಮೇಲೆ ಬೇಳೆನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ರಿ. ಅದು ಹಾಕ್ಕೊಂಡು ಮುಚ್ಚಿಟ್ರೆ ಆಯಿತು. ಇಷ್ಟೇ ಬೇಳೆ ಪಲ್ಯ. ಸ್ವಲ್ಪ ಚೆನ್ನಾಗಿ ಕುದಿಸ್ರಿ ಅದನ್ನು. ಓಕೆ, ಮತ್ತು ಈ ಕಡೆ ಬೇಳೆ ಸಾಂಬಾರು ರೆಡಿ ಆಯಿತು. ಮತ್ತು ಅದಾದಮೇಲೆ ಮತ್ತು ಈ ಕಡೆ ಉಪ್ಪಿಟ್ಟನ್ನೂ ರೆಡಿ ಮಾಡತ್ತೀನಿ. ಯಾಕಂದ್ರೆ ಒಂದು ಸ್ವಲ್ಪ ಇದೆಲ್ಲ ಆಗಲೇ ನಾಷ್ಟ ಟೈಮ್ ಅಂದ್ರೂ ಲೇಟೇ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತು ಮಧ್ಯಾಹ್ನ ಹೆಂಗಾಗುತ್ತೋ ಹೆಂಗಿಲ್ಲೋ ಟೈಮ್ ಗೊತ್ತೇ ಆಗಲ್ಲ. ಅದಕ್ಕೆ ನಾನು ಮಮ್ಮಿಗೆ ಹೇಳತ್ತಿದ್ದೆ, ನಾನು ಮಾಡ್ತೀನಿ ಬಿಡು ಮಮ್ಮಿ, ನೀನು ಪೂಜೆ ಏನಾದರೂ ಮಾಡೋದಿತ್ತಂದ್ರೆ ಮಾಡ್ಕೊ, ನಾನು ಈ ಕಡೆ ಸಾಂಬಾರು ಮತ್ತು ಪಲ್ಯ ಮಾಡಿಟ್ಬಿಟ್ರೆ ಮಧ್ಯಾಹ್ನ ನೀನು ರೊಟ್ಟಿ ಮಾಡತ್ತಿ, ಈ ಕಡೆ ಹಾಗೆ ನಾಷ್ಟನೂ ಮಾಡ್ಕೊಂಡು ಬಿಡ್ತೀನಿ ಅಂಥೇಳಿ ನಮ್ಮ ಮಮ್ಮಿಗೆ ಹೇಳಿದೆ. ಆಯ್ತು ಅಂಥೇಳಿ ಅವರು ಬೇರೆ ಕೆಲಸ ಎಲ್ಲ ಮಾಡತ್ತಿದ್ರು. ಓಕೆ, ಈ ಕಡೆ ರವೆನೂ ಹುರ್ಕೊಳತ್ತೀನಿ. ರವೆನೂ ಹುರ್ಕೊಂಡು ಅದನ್ನು ಈ ಕಡೆ ಉಪ್ಪಿಟ್ಟೆಲ್ಲ ಮಾಡಿಬಿಟ್ರೆ ಆಯ್ತು ಅಂಥೇಳಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟನ್ನು ತಿಂತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ.
ಇಷ್ಟ ಆದರೆ ಒಂದು ಲೈಕ್. ಓಕೆ, ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ನನ್ನ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಯಾವಾಗಲೂ ಇದೇ ಥರನ ಸಪೋರ್ಟ್ ಮಾಡಿರಿ. ಇವತ್ತಿನ ರೆಸಿಪಿ ಇವತ್ತಿನ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅದೆಲ್ಲ ಆದಮೇಲೆ ಮತ್ತು ಇದು ಸಂಜೆ ನಮ್ಮಪ್ಪ ಇದು ಶೇಂಗಾ ಲಡ್ಡು ಅಂಥೇಳಿ ತೊಗೊಂಡು ಬಂದಿದ್ದರು. ಇಲ್ಲಿ ನಮ್ಮೂರಲ್ಲಿ ಒಂದು ಹೋಲ್ಸೇಲ್ ಅಂಗಡಿ ಆಗೈತಿ. ಎಲ್ಲ ಥರ ಸ್ವೀಟ್ಸ್ ಮತ್ತು ಖಾರ ಐಟಮ್ ಎಲ್ಲನೂ ಇಟ್ಟಿರ್ತಾರೆ. ನಮ್ಮ ಪಪ್ಪ ತಿಂತಾಳಂಥೇಳಿ ಆದಿನೂ ತಿಂತಾನಂಥೇಳಿ ಒಂದು ಜಾಮೂನ್ ಪ್ಯಾಕೆಟ್ ಮತ್ತು ಒಂದು ಶೇಂಗಾ ಲಡ್ಡುನ ತೊಗೊಂಡು ಬಂದಿದ್ದರು. ಮಸ್ತ್ ಶೇಂಗಾ ಲಡ್ಡು ಅಂತೂ ಮಸ್ತಿಗಿತ್ತು. ಇದೆಲ್ಲ ಮನ್ಯಾಗ ಮಾಡಿರೋದಂತ ಅದ್ರ ಮೇಲೆ ಬರ್ತಿತ್ತು ವಿಜಯಪುರಲ್ಲಿ ಪ್ಯಾಕ್ ಆಗಿದ್ದಿದ್ದು, ಮನೆಯಲ್ಲೇ ಮಾಡಿರೋದಿದು ಎಲ್ಲ ಐಟಮ್. ಏನು ತಿನ್ನಕತ್ತಿ? ಯಾರು ತಂದಾರ? ಯಾರು ತಂದಾರ? ನಂಗೆ ಓಕೆ, ಇದು ಮತ್ತು ನೈಟ್ ಮಮ್ಮಿ ಚಪಾತಿ ಮಾಡಿದರು. ಈ ಕಡೆ ಪಲ್ಯ ಎಲ್ಲ ಇನ್ನೂ ಎಷ್ಟೊಂದಿತ್ತು, ಅದಕ್ಕೆ ಬಿಸಿ ಬಿಸಿ ಚಪಾತಿ ಮಾಡಿ ಕೊಡತ್ತಿದ್ರು. ಅಜ್ಜಿ ಫೋನ್ ಅದು. ಅಜ್ಜಿ ಕೊಡು, ಅಜ್ಜಿ ಕೊಡು. ಅಜ್ಜಿದಾಗ ನೀ ತಗೋಬಾರ್ದು. ಏನ್ ಮಾಡಕತ್ತಿ? ಓಕೆ ನೋಡ್ರಿ, ಆದಿತ್ಯ ಇಲ್ಲಿ ಮಕ್ಕೋತಾನ, ನಾನು ಇಲ್ಲಿ ಮಲ್ಕೊತೀನಿ. ಅವನ ಮಗ್ಳು ಇಲ್ಲಿ ನಮ್ಮ ಮಮ್ಮಿ
ನಮ್ಮ ಮಮ್ಮಿ ಮುಕ್ಕೋತಾರೆ ಇಲ್ಲಿ. ನಾನು ಇವನ್ನ ತೊಗೊಂಡು ಕೆಳಗೆ ಮುಕ್ಕೋತೀನಿ, ಯಾಕಂದ್ರೆ ಅವನು ಮೇಲೆಲ್ಲ ಮುಕ್ಕೊಳ್ಳಲ್ಲ ಅವನು, ಯಾಕಂದ್ರೆ ಅವನು ಬೀಳ್ತಾನೆ ಅಂಥೇಳಿ ಭಾಳ ಒದ್ದಾಡ್ತಾನೆ ಅವನು. ಅದಕ್ಕೆ ನಾನು ಇಲ್ಲಿ ಅವ್ನ ಕೆಳಗೆ ಹಾಕ್ಕೊಂಡು ಇಲ್ಲೇ ಇಬ್ಬರು ಮಲ್ಕೋತೀವಿ. ಇಲ್ಲಿ ಮೇಲೆ ನಮ್ಮ ಮಮ್ಮಿ ಮುಕ್ಕೋತಾರೆ. ಅವನಿಗೆ ಎಷ್ಟು ಜಾಗ ಇದ್ರೂ ಸಾಕಾಗಲ್ಲ ಅಷ್ಟು. ಈಗ ದೊಡ್ಡವನಾಗೇನಲ್ಲ, ಫುಲ್ಲು ಬಿದ್ದುಬಿಟ್ರೆ ಅಂತ ಭಯ. ಒಂದ್ಸರಿ ಬಿದ್ದಾನ ಅವನು ಮಂಚದ ಮ್ಯಾಗಿಂದ, ಅದಕ್ಕೆ ನಾವು ಮೇಲೆ ಕರ್ಕೊಂಡು ಮಲ್ಕೊಳ್ಳಲ್ಲ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.